ಇಲಾಖೆ ತಯಾರಿ ನಡೆಸುತ್ತಿದ್ದಾರೆ. ದ್ವಿತೀಯ ಪಿಯು ಪರೀಕ್ಷೆ ಹೇಗೆ ನಡೆಯುತ್ತೆ, ಕೊರೋನಾದಿಂದ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆ ಆಗುವ ಎಲ್ಲ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ. ಬ್ರೇಕಿಂಗ್ ನ್ಯೂಸ್. ಪರೀಕ್ಷೆ ನಡೆಸುವ ರೀತಿ ಪ್ಯಾಟರ್ನ್ ಏನಿದೆ ಅದನ್ನ ಚೇಂಜ್ ಮಾಡೋದಕ್ಕೆ ಸಲಹೆಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಬರೋಬ್ಬರಿ 250 ಕಾಲೇಜುಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದಾರೆ. ಶಿಕ್ಷಣ ಇಲಾಖೆಗೆ ವರದಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ರೂಪ್ಸಾದವರು ಅವರ ಅಭಿಪ್ರಾಯವನ್ನು ಗ್ರಾಮೀಣ ಭಾಗದಲ್ಲಿ ಆನ್ಲೈನ್ನಲ್ಲಿ ಸಂಪೂರ್ಣ ಪಾಠ ಮಾಡಿಲ್ಲ, 30% ಪಠ್ಯ ಕಡಿತ ಮಾಡಲಾಗಿದೆ, 70% ಪೈಕಿ 50% ಪಾಠ ಆಗಿದೆ. ಹಳ್ಳಿ ಮಕ್ಕಳಿಗೆ ಆನ್ಲೈನ್ ಪಾಠ ಸಿಕ್ಕಿಲ್ಲ, ನೆಟ್ವರ್ಕ್ ಸಮಸ್ಯೆಯಿಂದ ಪಾಠ ಆಗಿಲ್ಲ. ಸರಳೀಕೃತ ಪ್ರಶ್ನೆ ಪತ್ರಿಕೆ ರಚಿಸಬೇಕು, ಕಠಿಣ ಒತ್ತಡ ತರುವ ಪ್ರಶ್ನೆಗಳಿಗೆ ಕೊಕ್ಕೆ ಹಾಕ್ತಾರೆ. ಪರೀಕ್ಷಾ ಸಮಯ 1:30 ಗಂಟೆ ನಿಗದಿ ಮಾಡಬೇಕು, ಅಂದರೆ 1.5 ತಾಸುಗಳ ಕಾಲ. ಆಯಾ ಕಾಲೇಜುಗಳಲ್ಲೇ ಪ್ರಾಯೋಗಿಕ ಪರೀಕ್ಷೆ ನಡೀಬೇಕು ಅನ್ನುವ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ರೂಪ್ಸಾ ಮನವಿ ಮಾಡ್ಕೊಂಡಿದ್ದಾರೆ. ಆನ್ಲೈನ್ನಲ್ಲಿ ಸಂಪೂರ್ಣ ಪಾಠ ಮಾಡಿಲ್ಲ, 30% ಪಠ್ಯ ಕಡಿತ ಮಾಡಿದ್ದೀವಿ, 70% 50% ಮಾತ್ರ ಪಾಠ ಆಗಿದೆ. ಹಳ್ಳಿ ಮಕ್ಕಳಿಗೆ ಆನ್ಲೈನ್ ಪಾಠ ಸಿಕ್ಕಿಲ್ಲ. ಅಫ್ಕೋರ್ಸ್ ಹಲವಾರು ತೊಂದರೆಗಳು ಅವ್ರಿಗೆ ಇದ್ದೇ ಇರುತ್ತೆ. ಒಂದು ವಿಷಯಕ್ಕೆ 4 ಮಾದರಿ ಪ್ರಶ್ನೆ ಪತ್ರಿಕೆ ಸರಳೀಕೃತ ಆಗಬೇಕು, ರಚಿಸಬೇಕು. ಪರೀಕ್ಷಾ ಟೈಮಿನ 1.5 ಗಂಟೆ, 3 ಗಂಟೆ ಬರೀತಿದ್ರಲ್ಲ, 1.5 ಗಂಟೆ ನಿಗದಿ ಮಾಡಬೇಕು. ಊರಿಗೆ ಹೋಗಿರೋ ವಿದ್ಯಾರ್ಥಿಗಳಿಗೆ ಅವ್ರ ಊರಲ್ಲೇ ಪರೀಕ್ಷೆ ಬರೆಯೋ ಥರ ಆಗಬೇಕು. ಕಾಲೇಜುಗಳಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೆಲ್ಲ ಒಂದಷ್ಟು ರಿಕ್ವೆಸ್ಟನ್ನು ರೈಸ್ ಮಾಡಿದ್ದಾರೆ. ಖಂಡಿತವಾಗೂ ಸ್ವಾಗತಾರ್ಹ. ಯಾಕಂದರೆ ದ್ವಿತೀಯ PUCದು ಏನು ಪ್ರೈಮರಿ ಮತ್ತು ಸೆಕೆಂಡರಿ ಎಜುಕೇಷನ್ನ ಅಂತಿಮ ಘಟ್ಟ. ಸೊ ಅದರ ನಂತರ ಬರುವಂತಹವು ಡಿಗ್ರಿ ಕೋರ್ಸ್ಗಳಾಗಿರ್ತವೆ. ಅದು JEE IIT ಆಗಿರ್ಬೋದು, ಅಥವಾ ಮೆಡಿಕಲ್ ಆಗಿರ್ಬೋದು, ಅಥವಾ ಇತರೆ ಇಂಜಿನಿಯರಿಂಗ್ ಕೋರ್ಸ್ಗಳಾಗಿರ್ಬೋದು. ಸೊ ಅದು ಎಲ್ಲದಕ್ಕೂ ಕೂಡ ಅದನ್ನೊಂದು ಎಂಟ್ರೆನ್ಸ್ ಅಂತ ಆಗಿರುತ್ತೆ. ಸೊ ಅಲ್ಲಿ ಪ್ರತಿಭಾನ್ವಿತರನ್ನು ಹುಡುಕಬೇಕಾಗುತ್ತೆ. ಪರೀಕ್ಷೆ ಅನ್ನೋದು ಕಡ್ಡಾಯವಾಗಿ ಆಗಲೇಬೇಕಾಗುತ್ತೆ. ಸೊ ಪರೀಕ್ಷೆಯನ್ನು ಬರೆಯೋದು ಸೂಕ್ತ, ಸೆಕೆಂಡ್ PUCದು ಸ್ಪೆಷಲಿ. ಸೊ ಅದರ ಅವಶ್ಯಕತೆ ಬಹಳ ಇದೆ. ಖಂಡಿತವಾಗೂ ವಾಟ್ಸಪ್ ಅನ್ನ ಬಂದ್ ಮಾಡುವ ವಿಚಾರ, IT ರೂಲ್ಸ್ ವಿರುದ್ಧ ದೆಹಲಿ ಹೈಕೋರ್ಟ್ಗೆ ಅರ್ಜಿ ಆಗಿದೆ. ಕಾನೂನು ಹೋರಾಟಕ್ಕೆ ಮುಂದಾಗಿದೆ ವಾಟ್ಸಪ್. ಬ್ರೇಕಿಂಗ್ ನ್ಯೂಸ್. ಇವತ್ತಿನಿಂದ ಹೊಸ ನಿಯಮ ಜಾರಿ ಬೇಡ, IT ರೂಲ್ಸ್ ನಿಲ್ಲಿಸುವಂತೆ ವಾಟ್ಸಪ್ ಒತ್ತಾಯ ಮಾಡಿದೆ. ದೆಹಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹೊಸ ನಿಯಮಗಳಿಂದ ಬಳಕೆದಾರರ ಗೌಪ್ಯತೆಗೆ ಧಕ್ಕೆ ಬರುತ್ತೆ. ಬಳಕೆದಾರರ ಗೌಪ್ಯತೆಗೆ ಧಕ್ಕೆಯಾಗುವ ನಿಯಮ ಒಪ್ಪೋದಕ್ಕೆ ಅಸಾಧ್ಯ. ದೆಹಲಿ ಹೈಕೋರ್ಟ್ಗೆ ಸಲ್ಲಿಸಿರುವ ದೂರಿನಲ್ಲಿ ವಾಟ್ಸಪ್ ಅಭಿಪ್ರಾಯನ ವ್ಯಕ್ತಪಡಿಸಿದೆ. ಕಾನೂನು ಸಮರಕ್ಕೆ ಮುಂದಾದ ವಿಷಯ ತಿಳಿಸಿದೆ ವಾಟ್ಸಪ್ ವಕ್ತಾರರು. ಇಲ್ಲಿಗೆ